ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರೊಂದು ಹೊತ್ತಿ ಉರಿದಿದೆ. ಕಾರಿನ ಎಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣಕ್ಕೆ ಅಲರ್ಟ್ ಆದಂತಹ ಕಾರಣಕ್ಕಾಗಿ ದೊಡ್ಡ ಅನಾಹುತ ತಪ್ಪಿದೆ. ಬೆಂಗಳೂರಿನ ರಸ್ತೆ ಮಧ್ಯೆ ಸಂಚರಿಸುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಬರೋಬ್ಬರಿ 9 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರ್ ಬೆಂಕಿ ಕಾಣಿಸಿಕೊಳ್ತಾ ಇದ್ದ ಹಾಗೆ ಅಕ್ಕಪಕ್ಕ ಇದ್ದಂತಹ ಜನ ಸ್ಥಳೀಯರು ಸಹಾಯಕ್ಕೆ ಧಾವಿಸಿದ್ದಾರೆ. ಕಾರು ಮಾಲೀಕನನ್ನ ಮೊದಲಿಗೆ ರಕ್ಷಣೆ ಮಾಡಿದ್ದಾರೆ. ಕಾರ್ನ ಒಳಗಡೆ ಇದ್ದಂತಹ ಮಾಲೀಕನನ್ನ ಮೊದಲಿಗೆ ರಕ್ಷಣೆ ಮಾಡಿದ್ದಾರೆ. ಸಂಜೀವ್ ಅನ್ನುವರಿಗೆ ಸೇರಿದಂತಹ ಲ್ಯಾಂಬೋರ್ಗಿನಿ ಕಾರ್ ಇದು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಎಕ್ಸ್ಟಿಂಗ್ವಿಷರ್ ಇದೆಯಾ? ಎಕ್ಸ್ಟಿಂಗ್ವಿಷರ್ ಹೊಡೆದ್ರೆ ಆಗಲ್ವಾ? ಅಣ್ಣ ನೀರು ಹಾಕ್ಬೇಡಿ, ಜಾಸ್ತಿ ಉರಿಯುತ್ತೆ ಅಣ್ಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, 9 ಕೋಟಿ ಮೌಲ್ಯದ ಕಾರ್ ನಡು ರಸ್ತೆಯಲ್ಲಿ ಹೊತ್ತು ಉರಿಯೋದಕ್ಕೆ ಆರಂಭ ಮಾಡ್ತು. ಬಟ್ ಇಲ್ಲಿ ಮೆಚ್ಚಬೇಕಾಗಿದ್ದು ಸ್ಥಳೀಯರ ಸಮಯ ಪ್ರಜ್ಞೆ. ಯಾವ ರೀತಿ ಬೆಂಕಿಯನ್ನ ನಂದಿಸಿದ್ರು, ಘಟನೆಗೆ ಸಂಬಂಧಪಟ್ಟ ಹಾಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ರಘುಪಾಲ್? ವಿದೇಶ್ರೀ, ಇದು ನಿನ್ನೆ ಬೆಂಗಳೂರಿನ ರಸ್ತೆಯೊಂದರಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಸಂಜೆ ಸುಮಾರಿನಲ್ಲಿ ಬೆಂಗಳೂರಿನ ರಸ್ತೆಯಲ್ಲಿ ಈ ಲ್ಯಾಂಬೋರ್ಗಿನಿ ಕಾರ್ ಸಂಚರಿಸುವಂತಹ ಸಂದರ್ಭದಲ್ಲಿ ಕೂಡಲೇ ತಾಂತ್ರಿಕ ದೋಷ ಉಂಟಾಗಿ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ರಸ್ತೆಯಲ್ಲಿ ಸಂಚರಿಸಿದಂತಹ ಅಥವಾ ಸುತ್ತಮುತ್ತಲ ಇದ್ದಂತಹ ಸ್ಥಳೀಯರು ತಮ್ಮ ಸಮಯ ಪ್ರಜ್ಞೆಯನ್ನ ಮೆರೆದಿರುವಂತದ್ದು. ಯಾಕಂದ್ರೆ ಬೆಂಕಿ ನಂದಿಸುವಂತಹ ಉಪಕರಣವನ್ನ ಇಮಿಡಿಯೇಟ್ ಆಗಿ ಸ್ಥಳೀಯರೇ ಹುಡುಕಾಟ ನಡೆಸಿ ಅಲ್ಲಿ ಸ್ಥಳಕ್ಕೆ ತೆಗೆದುಕೊಂಡು ಬಂದು ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು 9 ಕೋಟಿ ರೂಪಾಯಿ ಆರೆಂಜ್ ಕಲರ್ ಲ್ಯಾಂಬೋರ್ಗಿನಿ ಕಾರ್ ಏನಿದೆ, ಇದು ಕನ್ನಡಿಗ ಸಂಜೀವ್ ಅವರಿಗೆ ಸೇರಿರುವಂತದ್ದು ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಈ ಸಂಜೀವ್ ಏನಿದ್ದಾರೆ, ತಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ರೈತ, ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಲಕ್ಸುರಿ ಕಾರ್ಗಳನ್ನ ಕೂಡ ಇವರು ತಮ್ಮ ಕಲೆಕ್ಷನ್ ಆಗಿ ಕಾರ್ಗಳನ್ನ ಹೊಂದಿರುವಂತದ್ದು. ಅದರಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಕೂಡ ಒಂದಾಗಿರುವಂತದ್ದು. ಈ ಕಾರ್ಗೆ ಈಗ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಸದ್ಯಕ್ಕೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಮಾಲೀಕರಾಗಿರುವಂತಹ ಸಂಜೀವ್ ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಸ್ಥಳೀಯರು ತಮ್ಮ ಸಹಾಯದಿಂದಾಗಿ ಆ ಲ್ಯಾಂಬೋರ್ಗಿನಿ ಕಾರ್ ಕೂಡ ಸ್ವಲ್ಪ ಬೆಂಕಿ ಹತ್ಕೊಳ್ತಿದ್ದಂತೆ ನಂದಿಸುವಂತಹ ಕಾರ್ಯ ಯಶಸ್ವಿಯಾಗಿ ಮಾಡಿರುವಂತದ್ದು. ವಿದೇಶ್ರೀ, ರೈಟ್, ಥ್ಯಾಂಕ್ ಯು ರಘುಪಾಲ್. ತಮ್ಮೆಲ್ಲ ಡೀಟೇಲ್ಸ್ಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸ್ಥಳೀಯರ ಸಮಯ ಪ್ರಜ್ಞೆಯನ್ನ ಮೆಚ್ಚಬೇಕು. ಅಲ್ಲಿದ್ದವರು ಬೆಂಕಿಯನ್ನ ಆರಿಸೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ತಕ್ಷಣ ಯಾರೊಬ್ಬ ಹೇಳ್ತಾನೆ ಪೆಟ್ರೋಲ್ ಬಂಕ್ ನಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ, ಅದನ್ನ ತಗೊಂಡ್ ಬನ್ನಿ ಅಂತ ಹೇಳಿ. ಮತ್ತೊಬ್ಬ ಯಾರೋ ಓಡ್ ಹೋಗಿ ಆ ಫೈರ್ ಎಕ್ಸ್ಟಿಂಗ್ವಿಷರ್ ನ ತಗೊಂಡ್ ಬಂದು ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕ ಅನಾಹುತ ದೊಡ್ಡ ಮಟ್ಟದಲ್ಲಾಗುವುದನ್ನ ತಪ್ಪಿಸುವಂತಹ ಪ್ರಯತ್ನವನ್ನ ಸ್ಥಳೀಯರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.